ಶವವಾಗಿ ಪತ್ತೆಯಾಗಿದ್ದಾಳೆ. ಚಂದ್ರದ್ರೋಣ ಪರ್ವತದಲ್ಲಿ ಶ್ರೀನಂದ ಶವವಾಗಿ ಪತ್ತೆಯಾಗಿರೋದು. ಕೇರಳ ಮೂಲದ ಬಾಲಕಿ ಈಕೆ. 3 ದಿನಗಳಿಂದಲೂ ಈಕೆ ನಾಪತ್ತೆಯಾಗಿದ್ಲು. ಸತತವಾಗಿ ಹುಡುಕುವಂತಹ ಕೆಲಸ ಕೂಡ ಆಗ್ತಿತ್ತು. ಮಾಣಿಕ್ಯಧಾರ ಬಳಿ ಬರೋಬ್ಬರಿ 1500 ಅಡಿ ಪ್ರಪಾತದಲ್ಲಿ ಶವ ಪತ್ತೆಯಾಗಿದೆ. ಅಂದ್ರೆ ಹಾಗಾದ್ರೆ ಇಲ್ಲಿ ಶ್ರೀನಂದ ಬರೋಬ್ಬರಿ 1500 ಅಡಿ ಪ್ರಪಾತಕ್ಕೆ ಬಿದ್ದಿದ್ದಾಳೆ. ಇದೇ ಈಕೆಯ ಸಾವಿಗೆ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 3 ದಿನಗಳಿಂದಲೂ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು. ಡ್ರೋನ್, ಥರ್ಮಲ್ ಕ್ಯಾಮೆರಾ, ನೂರಾರು ಸಿಬ್ಬಂದಿ ಈ ಒಂದು ಸರ್ಚಿಂಗ್ ಕೆಲಸದಲ್ಲಿ ಭಾಗಿಯಾಗಿದ್ರು. ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿತ್ತು. ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ರು. ಈಗ ಶ್ರೀನಂದ ಶವವಾಗಿ ಪತ್ತೆಯಾಗಿದ್ದಾಳೆ. ನೂರಾರು ಸಿಬ್ಬಂದಿಗಳು ಭಾಗಿಯಾಗಿದ್ರು. ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿತ್ತು. ಕೇರಳಂನ ಪಾಲಕ್ಕಾಡ್ ಮೂಲದ ಬಾಲಕಿ ಶ್ರೀನಂದ ಏಪ್ರಿಲ್ 7ರಂದು ಸಂಜೆ 5:30 ಸುಮಾರಿಗೆ ಈಕೆ ನಾಪತ್ತೆಯಾಗಿರ್ತಾಳೆ. ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಶ್ಚಿಮ ವಲಯದ ಐಜಿಪಿ ಅವರು ಪಡ್ಕೊಂಡಿದ್ರು. ಮಾಣಿಕ್ಯಧಾರಕ್ಕೆ ಶವ ಸಾಗಿಸೋಕೆ ಕಷ್ಟ ಆಗಿರುವ ಹಿನ್ನೆಲೆಯಲ್ಲಿ ಮೃತದೇಹವನ್ನ ಅರಿಶಿನ ಗುಪ್ಪೆ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಶವದ ಫೋಟೋವನ್ನ ಮೊದಲಿಗೆ ಪೋಷಕರಿಗೆ ತೋರಿಸಲಾಗುತ್ತೆ. ಯಾವಾಗ ಪೋಷಕರು ಶ್ರೀನಂದ ಫೋಟೋವನ್ನ ನೋಡ್ತಾರೆ, ಶವದ ಫೋಟೋವನ್ನ ನೋಡ್ತಾರೆ, ನೋಡಿ ಬಿಕ್ಕಿ ಬಿಕ್ಕಿ ಅಳೋಕ್ ಶುರು ಮಾಡ್ತಾರೆ. ಅರಳಗುಪ್ಪೆ ಮಲ್ಲೇಗೌಡ ಆಸ್ಪತ್ರೆಗೆ ಶ್ರೀನಂದ ಶವವನ್ನ ರವಾನೆಗೆ ಮಾಡೋಕೆ ಸಿದ್ಧತೆ ಕೂಡ ಆಗ್ತಿದೆ. ಈಗಾಗಲೇ ಶವವನ್ನ ಹೊತ್ತು ಸಾಕ್ತಾ ಇದ್ದಾರೆ. ಮಲ್ಲೇಗೌಡ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಸೊ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಪರೀಕ್ಷೆಗೆ ಸಿದ್ಧತೆ ಆಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಶ್ರೀನಂದ ಪೋಷಕರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಿದ್ದಾರೆ. ಮೇಲಿನಿಂದ ಕಾಲ್ ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಬರೋಬ್ಬರಿ 1500 ಅಡಿ ಆಳದ ಪ್ರಪಾತಕ್ಕೆ ಶ್ರೀನಂದ ಬಿದ್ದಿರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯೋಗೇಶ್, ಈಗ ಮೃತದೇಹ ಸಿಕ್ಕಿದೆ. ಸೊ ಯಾವ ಹಾಸ್ಪಿಟಲ್ಗೆ ಶವವನ್ನ ತಗೊಂಡು ಹೋಗ್ತಾ ಇದ್ದಾರೆ? ಪೋಸ್ಟ್ ಮಾರ್ಟಮ್ ಎಷ್ಟೊತ್ತಿಗೆ ಆಗತ್ತೆ? ಯೋಗೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ. ಕೇರಳಂನ ಬಾಲಕಿ ಶ್ರೀನಂದ ಶವವಾಗಿ ಪತ್ತೆಯಾಗಿರೋದು. ಕೆಲವೇ ಕ್ಷಣದಲ್ಲಿ ಆ ಒಂದು ಮೃತದೇಹವನ್ನ ಆಸ್ಪತ್ರೆಗೆ ರವಾನೆ ಮಾಡಲಿದ್ದಾರೆ. ಅದಾದ ಮೇಲೆ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಸೊ ಯಾವಾಗ ಆ ಮೃತದೇಹ ಸಿಗತ್ತೆ ನೋಡಿ, ಆ ಫೋಟೋವನ್ನ ತೆಗೆದುಬಿಟ್ಟು ಆ ಪೋಷಕರು ಕೂಡ ಆ ಸ್ಥಳದಲ್ಲೇ ಬೀಡು ಬಿಟ್ಟಿರ್ತಾರೆ. ಮಗಳನ್ನ ಹುಡುಕಿ ಕೊಡಿ ಅಂತ ಹೇಳ್ಕೊಂಡು ಅಂಗಲಾಚಿಸ್ತಾ ಇರ್ತಾರೆ. ಫೈನಲಿ ಮಗಳು ಶವವಾಗಿ ಪತ್ತೆಯಾಗಿದ್ದಾಳೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾವಾಗ ಆ ಶವ ಸಿಗತ್ತೆ ನೋಡಿ, ಆ ಫೋಟೋ ಏನು ನಮಗೆಲ್ಲ ಸಿಕ್ಕಿತ್ತು ನೋಡಿ, ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಶ್ರೀನಂದ ಫೋಟೋ. ಆ ಒಂದು ಫೋಟೋದಲ್ಲಿರುವಂತಹ ಬಟ್ಟೆಯಲ್ಲೇ ಆಕೆ ಇರುವಂಥದ್ದು. ಶವ ಕೂಡ ಅದೇ ಬಟ್ಟೆಯನ್ನು ಹಾಕೊಂಡಿರೋದು. ಸೊ ಆ ಫೋಟೋವನ್ನ ಶ್ರೀನಂದ ಪೋಷಕರಿಗೆ ತೋರಿಸಿದಾಗ, ಎಸ್ಪೆಷಲಿ ತಾಯಿಗೆ ತೋರಿಸಿದಾಗ, ಶ್ರೀನಂದ ತಾಯಿ ಫೋಟೋವನ್ನು ನೋಡಿ ಇದು ನನ್ನ ಮಗಳೇ ಅಂತ ಕನ್ಫರ್ಮ್ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. 3 ದಿನಗಳಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇತ್ತು. ನನ್ನ ಮಗಳು ಬದುಕಿ ಬರಬಹುದು ಅಂತ ಹೋಪಲ್ಲಿದ್ರು. ಇದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಮತ್ತೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ಯೋಗೀಶ್, ಈಗ ಶವ ಸಿಕ್ಕಿದೆ, ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ? ಪೋಸ್ಟ್ ಮಾರ್ಟಮ್ ಎಷ್ಟೊತ್ತಿಗೆ ಆಗುತ್ತೆ? ಪೋಷಕರಿಗೆ ಎಷ್ಟೊತ್ತಿಗೆ ಆ ಒಂದು ಶವವನ್ನು ಹಸ್ತಾಂತರ ಮಾಡ್ತಾರೆ? ಧನುಶ್ರೀ, ಏನು ಕೇರಳ ಮೂಲದ ಅಪ್ರಾಪ್ತ ಬಾಲಕಿ 14 ವರ್ಷದ ಶ್ರೀನಂದ ಇಂದು ನಾಪತ್ತೆಯಾಗಿ ಇವತ್ತಿಗೆ 3 ದಿನಗಳ ಬಳಿಕ ಶ್ರೀನಂದ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಮಾಣಿಕ್ಯಧಾರದ ಮೇಲ್ಭಾಗದ ಏನು ಪಾರ್ಕಿಂಗ್ ಏರಿಯಾ ಇದೆ, ಆ ಜಾಗದಿಂದ ಸ್ವಲ್ಪ ದೂರ ಮುಂದಕ್ಕೆ ಅಂದ್ರೆ ನಿಂತ್ಕೊಳ್ಳಿಕ್ಕೆ ಏನು ಜಾಗ ಮಾಡಿದ್ರೆ ಅಲ್ಲಿಂದ ಕಾಲು ಜಾರಿ ಬಿದ್ದಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿರ್ತಕ್ಕಂಥ ಸುಮಾರು 1-1.5 ಸಾವಿರ ಅಡಿ ಪ್ರಪಾತದ ಆಳಕ್ಕೆ ಬಿದ್ದಿರ್ತಕ್ಕಂಥದ್ದು. ಬಿದ್ದ ರಭಸಕ್ಕೆ ಆ ಒಂದು ಶ್ರೀನಂದ ಮೃತದೇಹ ಏನಿದೆ, ಆಕೆ ಶ್ರೀನಂದ ಬೀಳೋ ರಭಸಕ್ಕೆ ಮರಕ್ಕೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥದ್ದು. ಅರ್ಧದ ಮೃತದೇಹ ಮರದ ಮೇಲಿದ್ರೆ, ಇನ್ನರ್ಧ ಮೃತದೇಹ ಭೂಮಿಯ ಮೇಲೆ ಇರ್ತಕ್ಕಂಥದ್ದು. ಈ ಒಂದು ಕಡಿದಾದ ಪ್ರದೇಶದಲ್ಲಿ ಏನು ಮೃತದೇಹವನ್ನ ಹುಡುಕ್ಲಿಕ್ಕೆ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ದಳ ಜೊತೆಗೆ ಪ್ರವಾಸಿ ಮಿತ್ರರು ಕೂಡ ಕಳೆದ 3 ದಿನಗಳಿಂದ ನಿರಂತರವಾಗಿ ಸತತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇವತ್ತು ಮೃತದೇಹ ಸಿಕ್ಕ ಬೆನ್ನಲ್ಲೇ ಏನು ಚಿಕ್ಕಮಗಳೂರು ಡಿವೈಎಸ್ಪಿ ನೇತೃತ್ವದಲ್ಲಿ ಸ್ಥಳದಲ್ಲೇ ಬಿಡಲಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳದಿಂದ ಶ್ರೀನಂದ ಮೃತದೇಹವನ್ನ ಸ್ಥಳಾಂತರಿಸಲಾಗ್ತದೆ. ಬಳಿಕ ಏನು ಅವರ ಪೋಷಕರಿಗೆ ಈ ಒಂದು ಮಹಜರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಅಲ್ಲಿಂದ ಏನು ಒಂದು ಚಿಕ್ಕಮಗಳೂರು ನಗರದ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ಶ್ರೀನಂದ ಮೃತದೇಹದ ಮರಣೋತ್ತರ ಪರೀಕ್ಷೆಗಾಗಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಅರಿಶಿನಗುಪ್ಪೆಯ ಬಳಿ SP ಜಿತೇಂದ್ರ ದಯಾಮಂತೆ ಅವರ
ಪ್ರವಾಸಕ್ಕೆ ಅಂತ ಬಂದಿದ್ದಂತ ಅವರ ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರುಗಳು ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಏನೀಗ ಶ್ರೀನಂದ ಮೃತದೇಹ ಬಿದ್ದ ಜಾಗದಲ್ಲಿ ಚಿಕ್ಕಮಗಳೂರು ಡಿವೈಎಸ್ಪಿ ನಾಗರಾಜು ಸೇರಿದಂತೆ ಅವರ ತಂದೆ ರಮೇಶ್ ಸೇರಿದಂತೆ ಇನ್ನಿತರರು ಬೀಡು ಬಿಟ್ಟಿರ್ತಕ್ಕಂಥದ್ದು. ಇನ್ನೇನು ಈಗಾಗಲೇ ಅವರ ತಂದೆ ರಮೇಶ್ ಅವರಿಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಧನುಶ್ರೀ. ಯೋಗೇಶ್, ಈಗ ಪೋಷಕರ ಆಕ್ರಂದನ ಯಾವ ರೀತಿ ಇದೆ, ಅದ್ರ ಜೊತೆಗೆ ಈ ಒಂದು ಶವ ಸಿಕ್ಕಿರೋದಕ್ಕೆ ಹಿಂಟ್ ಯಾವ ರೀತಿ ಸಿಕ್ತು ಅಂತ? ಧನುಶ್ರೀ, ಏನು ನಾಪತ್ತೆ ಆಗಿದ್ದ ಯೋಗೇಶ್, ಹಾಗೇನೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡವರು ಪುನೀತ್ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಪುನೀತ್ ಅವರೇ, ಯಾವ ರೀತಿ ಈ ಒಂದು ಕಾರ್ಯಾಚರಣೆ ಮಾಡಲಾಯಿತು? ಶವ ಎಕ್ಸಾಕ್ಟ್ಲಿ ಆ ಸ್ಪಾಟ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ಹೇಗೆ ಹಿಂಟ್ ಸಿಕ್ತು ಅಂತ? ಮೇಡಮ್, ಕಾಣೆಯಾಗಿ 4 ದಿನ ಕಾರ್ಯಾಚರಣೆ ಇದು. ಪೊಲೀಸ್ ಇಲಾಖೆ ಮತ್ತೆ ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆ ಪ್ರತಿದಿನ ಡೇ ನೈಟ್ ಹುಡುಕ್ತಾನೆ ಇದ್ದಾರೆ. ಇವತ್ತು ಬೆಳಗ್ಗೆ ಡ್ರೋನ್ ಬಿಟ್ಟಾಗ ಪತ್ತೆ ಆಗಿರೋದು ಮೇಡಮ್. ಅಂದ್ರೆ ಆ ಹುಡುಗಿ ಬಿದ್ದಂತ ಎಕ್ಸಾಕ್ಟ್ ಸ್ಪಾಟ್ ನ ಕೆಳಭಾಗದಲ್ಲೇ ಸಿಕ್ಕಿರೋದ ಹಾಗಾದ್ರೆ? ಹೌದೌದು ಮೇಡಮ್, ಕೆಳಭಾಗದಲ್ಲಿ. ಓಕೆ ಓಕೆ. ಒಂದು 1,500 ಇಂದ 2,000 ಅಡಿ ಕೆಳಗಡೆ ಮೃತದೇಹ ಪತ್ತೆ ಆಗಿದೆ. ಸದ್ಯಕ್ಕೆ ಮೃತದೇಹವನ್ನ ಎತ್ತುವಂತ ಕೆಲಸ ಆಯ್ತಾ ಅಲ್ಲಿಂದ, ಆ ಸ್ಪಾಟ್ ನಿಂದ? ಇಲ್ಲ ಮೇಡಮ್, ಇನ್ನು ನಾವು ಬಾಡಿನ ತರಲಿಕ್ಕೆ ಮೇಲೆ ಹೋಗ್ತಾ ಇದೀವಿ. ಇನ್ನು ಒಂದು 500 ಮೀಟರ್ ಮೇಲೆ ಹೋಗಕ್ಕಿದೆ ಮೇಡಮ್. ಓಕೆ ಓಕೆ. ಈಗ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ಅಂತ ಆಯ್ತು ಹಾಗಾದ್ರೆ, ಶವ ಎತ್ತುವಂತ ಕೆಲಸ? ಹೌದೌದು ಮೇಡಮ್. ಪುನೀತ್ ಅವರು, ಇದಾದ್ಮೇಲೆ ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ? ಪೋಸ್ಟ್ ಮಾರ್ಟಮ್ ಎಲ್ಲ ಆಗ್ಬೇಕಲ್ವಾ? ಹೌದೌದು ಮೇಡಮ್. ಅರಳಗುಪ್ಪೆ ಮಲೆಗಳು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಬಾಡಿನ ಶಿಫ್ಟ್ ಮಾಡ್ತೀವಿ ಮೇಡಮ್. ಒಟ್ಟು ಎಷ್ಟು ಜನ ಸೇರ್ಕೊಂಡು ಈ ಒಂದು ಕಾರ್ಯಾಚರಣೆ ಮಾಡಿರೋದು ಪುನೀತ್ ಅವರೇ? ಟೋಟಲ್ ಎಲ್ಲ ಸಿಬ್ಬಂದಿಗಳು ಸೇರಿದ್ರೆ ಒಂದು 100 ಇದ್ದಾರೆ ಮೇಡಮ್. 100 ಮೆನ್ಸ್ ಇದ್ದಾರೆ. ಈಗ ಪೋಷಕರು ಎಕ್ಸಾಕ್ಟ್ ಸ್ಪಾಟಿಗೆ ಬಂದಿದ್ದಾರೆ ಅಥವಾ ಮೇಲ್ಭಾಗದಲ್ಲಿದ್ದಾರಾ ಪೋಷಕರು? ಪೋಷಕರು ಬರ್ತಾ ಇದ್ದಾರೆ ಮೇಡಮ್. ಅವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗ್ತಾರೆ ಅಲ್ಲಿಗೆ. ಅಂದ್ರೆ ಈಗ ಶವ ಇರುವಂತಹ ಸ್ಪಾಟ್ಗೆ ಪೋಷಕರು ಕೂಡ ಬರ್ತಾರೆ ಹೇಗೆ? ಬರ್ತಾರೆ ಮೇಡಮ್. ಓಕೆ ಓಕೆ. ಥ್ಯಾಂಕ್ ಯು ಪುನೀತ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈಗ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಪುನೀತ್ ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಇನ್ನೂ ಕೂಡ ಸ್ಪಾಟ್ನಲ್ಲೇ ಎಲ್ಲ ಕೆಲಸಗಳು ಆಗ್ತಾ ಇದೆ. ಶವ ಮೇಲೆತ್ತುವಂತಹ ಕೆಲಸ ಕೂಡ ಇನ್ನೂ ಆಗಬೇಕು. ಪೋಷಕರು ಕೂಡ ಸ್ಪಾಟ್ಗೆ ಬರ್ತಾರೆ, ಅವರು ಕೂಡ ಐಡೆಂಟಿಫೈ ಮಾಡುವಂತಹ ಒಂದು ಪ್ರೊಸೀಜರ್ಗೆ. ಸೊ ಹಾಗಾಗಿ ಪೋಷಕರು ಕೂಡ ಆ ಸ್ಪಾಟಿಗೆ ಬರ್ತಾರೆ, ಅವರು ಕೂಡ ಐಡೆಂಟಿಫಿಕೇಶನ್ ಮಾಡುವಂಥ ಕೆಲಸ ಇದೆ. ಸೊ ಎಲ್ಲರೂ ಕೂಡ ಸತತವಾಗಿ 4ನೇ ದಿನದ ಕಾರ್ಯಾಚರಣೆ ಇದು. ಡ್ರೋನ್ ಬಿಟ್ಟಂತಹ ಸಂದರ್ಭದಲ್ಲಿ, ಡ್ರೋನಲ್ಲಿ ನೋಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಶವ ಪತ್ತೆಯಾಗಿದೆ. ಅಂದರೆ ಶವದಲ್ಲಿ ಅರ್ಧ ಭಾಗ ಮರಕ್ಕೆ ಸಿಕ್ಕಾಕೊಂಡಿದ್ರೆ, ಇನ್ನರ್ಧ ಭಾಗ ನೆಲಕ್ಕೆ ಬಿದ್ದಿತ್ತು. ಸೊ ಈ ಒಂದು ಫೋಟೋ ನೋಡಿ ಪೋಷಕರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಇವಳೇ ನನ್ನ ಮಗಳು ಅಂತ ಹೇಳ್ಕೊಂಡು ತಾಯಿ ಗೋಗರ್ದಿದ್ದಾರೆ. ಇನ್ನು ಪೋಸ್ಟ್ ಮಾರ್ಟಮ್ ಕೆಲಸ ಆಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನ ಎತ್ತುವಂತ ಕೆಲಸ ಆಗಲಿದೆ. ಮಾಣಿಕ್ಯಧಾರ, ಚಿಕ್ಕಮಗಳೂರು ಇಲ್ಲಾಗಿರುವಂತಹ ದುರ್ಘಟನೆ. ವೇವಿಂಗ್ ಪಾಯಿಂಟ್ಗೆ ಹೋಗಿ ನಿಂತಹ ಸಂದರ್ಭದಲ್ಲಿ ಕಾಲ್ ಜಾರಿ ಆ ಹುಡುಗಿ ಕೆಳಗೆ ಬಿದ್ದಿರ್ತಾಳೆ. ಸೊ ಸೇಫ್ಟಿ ವಿಚಾರಕ್ಕೆ ಬರುವಂತ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಚಾರಣಿಗರು ಹೋಗ್ತಾರೆ, ಬಟ್ ಯಾವುದೇ ರೀತಿಯ ಸೇಫ್ಟಿ ಅನ್ನುವಂಥದ್ದು ಅಲ್ಲಿ ಇಲ್ವೇ ಇಲ್ಲ. ಅಟ್ಲೀಸ್ಟ್ ಒಬ್ಬ ಗಾರ್ಡ್ ಅನ್ನೋದಾದ್ರೂ ಬೇಕಲ್ವಾ? ಅವರು ಕೂಡ ಇರೋದೇ ಇಲ್ಲ. ಎಷ್ಟು ಜನ ಟ್ರಕ್ಕಿಂಗ್ ಹೋದ್ರು, ಎಷ್ಟು ಜನ ವಾಪಸ್ ಬಂದ್ರು, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕೋದಕ್ಕಲ್ಲಿ ಯಾರೂ ಕೂಡ ಇರೋದಿಲ್ಲ. ಸೊ ಅರಣ್ಯ ಇಲಾಖೆಯ ಎಡವಟ್ಟಿನಿಂದಾಗಿ ಪದೇ ಇಂತಹ ಅನಾಹುತಗಳು ನಡೀತಾನೆ ಇರುತ್ತೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ರುಬೇನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರುಬೇನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಕಾರ್ಯಾಚರಣೆ ಹೇಗಾಯಿತು ಸರ್? ಎಷ್ಟು ಹೊತ್ತಿಗೆ ಆ ಬಾಲಕಿಯ ಶವ ಪತ್ತೆಯಾಗಿರೋದು? ಮೇಡಮ್, ಬೆಳಿಗ್ಗೆ ನಮಗೆ ಮಾಹಿತಿ ಬಂತು, ಈ ಥರ ಚಿಕ್ಕಮಂಗ್ಳೂರಿನ ಅರ್ಶನ್ ಗುಪ್ಪೆ ಅಂತೇಳಿ. ಅದು ಈ ಮಾಣಿಕ್ಯದಾರದ ಕೆಳಭಾಗ, ಕಾಫಿ ಎಸ್ಟೇಟ್. ಸೊ ನಿನ್ನೆವರೆಗೂ ಅಲ್ಲೆಲ್ಲ ಅನೇಕ ಪೊಲೀಸವರು, STF ಅವರು, ಅಗ್ನಿಶಾಮಕ ದಳದವರು, ಫಾರೆಸ್ಟ್ ಅವರು, ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ ಅವರು ಎಲ್ಲರೂ ನಾವೆಲ್ಲ ನೋಡಿದ್ವಿ. ಬಟ್ ಏನು ನಮಗೆ ಮಾಹಿತಿ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಹೆಣ್ಮಗಳು ಬಾಡಿ ನಮಗೆ ಮಾಣಿಕ್ಯದಾರದ ಕೆಳಭಾಗದಲ್ಲೇ ಬಿದ್ದಿದೆ. ಹಾಗಾದ್ರೆ ರುಬಿನ್ ಅವರೇ, ಕಾಲ್ ಜಾರಿ ಬಿದ್ದಿರೋದು ಇದಕ್ಕೆ ಕಾರಣ ಅಂತನಾ?
ಮೇಡಮ್ ಅದು ಪೊಲೀಸ್ ಇಲಾಖೆಯವ್ರು ಹೇಳ್ಬೇಕು, ಹ್ಮ್ ಅದು ಆಕಸ್ಮಿಕವಾಗಿ ಬಿದ್ದಿರ್ಬೋದು. ಅಲ್ಲ ಸರ್, ಅಲ್ಲಿ ಮೇಲೆ ಮಾಣಿಕ್ಯದಾರದಲ್ಲಿ ಏನು ಕೂಡ ಸೇಫ್ಟಿ ಪಾಯಿಂಟ್ಸ್ ಅನ್ನುವಂಥದ್ದು ಇರ್ಲಿಲ್ವಾ ಹೇಗೆ ಅಂತ? ಸೇಫ್ಟಿ ಪಾಯಿಂಟ್ ಇದೆ ಮೇಡಮ್. ಓಕೆ. ಆಮೇಲೆ ಹುಡುಗಿ ಕೈಯಲ್ಲಿ ಮೊಬೈಲು ಏನು ಇರಲಿಲ್ಲ, ಏನಾದ್ರು ಸೆಲ್ಫಿ ಗಿಲ್ಫಿ ತಕ್ಕೊಳಕ್ ಹೋಗಿದ್ಲು ಅಂತ ಹೇಳಕ್ಕೆ. ನಮ್ಮ ಅಂದಾಜು ಪ್ರಕಾರ ಅವ್ರ ಪೇರೆಂಟ್ಸ್ ಹೇಳೋ ಪ್ರಕಾರ ಅವ್ರ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ಓಕೆ. ಆದರೆ ಅದು ಇವತ್ತು ಆ ಜಾಗಕ್ಕೆ ಹೋಗಕ್ಕೆ ಇನ್ನೂ ಅನೇಕ ಜನರಿಗೆ ಹೋಗಕ್ಕೆ ಆಗ್ತಾ ಇಲ್ಲ, ಅಂತ ಕಡಿದಾದಂಥ ಸ್ಥಳ. ಅಶ್ವಿನ್ಗುಪ್ಪೆ ಮಾಣಿಕ್ಯದಾರ ಹೋಮ್ ಸ್ಟೇ ಅಂತ ಇದೆ, ಮಾಣಿಕ್ಯದಾರ ಕಾಫಿ ತೋಟ. ಅದರಲ್ಲಿ ನಮಗೆ ದಾರಿನೂ ಇಲ್ಲ, ಅದಕ್ಕೆ ಗುಡ್ಡದ ಮೇಲೇನೆ ನಾವು ಹೋಗಬೇಕು. ಅದರಲ್ಲೂ ಈ ಪಾಪ ಮಹಿಳಾ ಪೊಲೀಸ್ ಅವರೆಲ್ಲ ಅಲ್ಲಿ ಹೋಗ್ತಾ ಇರೋದು ನಮಗೆ ಹೃದಯ ವಿದ್ರಾವಕನೇ ಅದು. ಯಾಕೆಂದ್ರೆ ಅಲ್ಲಿ ಹೋಗೋದೇ ಬಹಳ ಕಷ್ಟ ಟ್ರೆಕ್ಕಿಂಗ್ ಮಾಡೋಕ್ಕೂ. ಯಾಕಂದ್ರೆ ನಾನು ಅಡ್ವೆಂಚರ್ ಸ್ಪೋರ್ಟ್ಸ್ ಅಧ್ಯಕ್ಷ ಆದ್ರೂ ಇದು ಏನು ಮುಳ್ಳಯ್ಯನಗಿರಿಗಿಂತನೂ ಹೈಯೆಸ್ಟ್ ಇದೆ ಇದು. ಹೌದು ಹೌದು ಹೌದು. ಅಂತ ಜಾಗದಲ್ಲಿ ಬಾಡಿ ಬಿದ್ದಿದೆ. ಸೊ ಈಗ ಸ್ಪಾಟಿಗೆ ಎಲ್ಲ ಪೊಲೀಸರು ಮಾಜರಿಗೆ ಎಲ್ಲ ಬಂದಿದ್ದಾರೆ. ಅಲ್ಲ ಸರ್, ಇವತ್ತು 4ನೇ ದಿನದ ಕಾರ್ಯಾಚರಣೆ. ಸೊ ಸ್ಪಾಟ್ ನಲ್ಲಿ ಇಲ್ಲೇ ಶವ ಸಿಕ್ತು ಅನ್ನೋದು ಹಿಂಟ್ ಯಾವ ರೀತಿ ಸಿಕ್ತು ಅಂತ? ಹಿಂಟ್ ಅಂದ್ರೆ ಪೊಲೀಸ್ ಇಲಾಖೆಯವ್ರು ನಿನ್ನೆನೂ ಸಹ IG ಅವರು ಚಿಕ್ಕಮಂಗ್ಳೂರಿಗೆ ಬಂದಾಗ ಪೊಲೀಸ್ ಇಲಾಖೆಯವ್ರ ಮೇಲೆ ಸ್ವಲ್ಪ ಗರಮೆ ಆಗಿದ್ರು. ಇವತ್ತೆಲ್ಲ ನಾವು ಪತ್ರಿಕೆಗಳಲ್ಲಿ ನೋಡುವಾಗ 3 ದಿನ ಆದ್ರೂ ನೀವು ಇಷ್ಟು ಮಾಡಿಲ್ವಲ್ಲ ಅಂತೇಳಿ. ಪೊಲೀಸರು ಪಾಪ ಬಹಳ ಇದರಿಂದ ಅವರು ತೋಟದೊಳಗಡೆ, ಯಾಕಂದ್ರೆ ಅಲ್ಲಿಂದ ಬಿದ್ರೆ ಬರೋದೇ ಇಲ್ಲಿ ತೋಟದ ಜಾಗಕ್ಕೆ ಬರಬೇಕು. ಮೇಲಿಂದ ಬಿದ್ರೆ ಅಲ್ಲಿಂದ ಹುಡುಕಿದ್ರೆ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ. ಇವತ್ತು ಪೊಲೀಸ್ ಇಲಾಖೆಯವರು ಎಲ್ಲ ಬಂದು ಅಲ್ಲೆಲ್ಲ ಮಾಡ್ಬೇಕಾದ್ರೆ ಆ ಸ್ಪಾಟ್ ಎಲ್ಲಿ ಆ ಮಾಣಿಕ್ಯದಾರದ ಕೆಳಭಾಗದ ಎಲ್ಲ ಜಾಗಗಳನ್ನ ನೋಡ್ಬೇಕಾದ್ರೆ ಸ್ಮೆಲ್ ಬಂದಿದೆ. ಮತ್ತೆ ನೊಣಗಳು ಅಲ್ಲಿ ಓಡಾಡ್ತಾ ಇದ್ದಿದ್ರಿಂದ ಐಡೆಂಟಿಫೈ ಆಗಿದೆ ಮೇಡಮ್. ಓಕೆ 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 ಥ್ಯಾಂಕ್ ಯು ರುಬೇನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. 8 ತಿಂಗಳ ಗರ್ಭಿಣಿಯ ಹೊಟ್ಟೆ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಹಲ್ಲೆಯಿಂದಾಗಿ ಹೊಟ್ಟೆಯಲ್ಲಿದ್ದ ಅವಳಿ ಮಕ್ಕಳು ಸಾವನ್ನಪ್ಪಿವೆ. 8 ತಿಂಗಳ ತುಂಬು ಗರ್ಭಿಣಿಯ ಹೊಟ್ಟೆ ಮೇಲೆಯೇ ಹಲ್ಲೆ ನಡೆಸಿದ್ದಾರೆ ದುರುಳರು. ಹೊಟ್ಟೆಯಲ್ಲಿ ಅವಳಿ ಮಕ್ಕಳಿತ್ತು, ಅವಳಿ ಮಕ್ಕಳು ದುರ್ಮರಣ ಹೊಂದಿದವೆ. ಹಾವೇರಿಯ ಅಲಿಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮಾರ್ಚ್ 28ರಂದು ಪವಿತ್ರ ಮೇಲೆ ನಡೆದಂತಹ ಹಲ್ಲೆ. ಪವಿತ್ರ ತಾಯಿ 30,000 ಸಾಲವನ್ನು ಮಾಡಿದ್ರಂತೆ. ಈ ಸಾಲ ವಸೂಲಿಗೆ ಬಂದವರಿಂದ ಜಗಳ ಶುರುವಾಗುತ್ತೆ. ಬರೋಬ್ಬರಿ 30,000 ಸಾಲಕ್ಕಾಗಿರುವಂತಹ ಒಂದು ಜಗಳ. ಸೀಮಂತ ಕಾರ್ಯದಲ್ಲೇ ಗಲಾಟೆ ನಡೆದಿರುತ್ತೆ. ಗಲಾಟೆ ಬಿಡಿಸೋಕೆ ಹೋಗಿದ್ದ ಪವಿತ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ದುರುಳರು. ಮಾರ್ಚ್ 28ರಂದು ಆಸ್ಪತ್ರೆಗೆ ಪವಿತ್ರ ದಾಖಲಾಗಿರ್ತಾರೆ. ಆದ್ರೆ ಏಪ್ರಿಲ್ 7ರಂದು ಅವಳಿ ಮಕ್ಕಳಿಗೆ ಪವಿತ್ರ ಜನ್ಮ ನೀಡ್ತಾರೆ. ಆದ್ರೆ ಇಬ್ಬರೂ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾವೆ. ದೂರು ನೀಡಿದ್ದಾರೆ ಕುಟುಂಬಸ್ಥರು. ಸವಣೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಲಿಪುರ ಗ್ರಾಮದ ಸುರೇಶ್, ಮಹೇಶ್ ಸೇರಿ 4 ವಿರುದ್ಧ ದೂರು ದಾಖಲಾಗಿರೋದು. 2 ಮಕ್ಕಳ ಕಗ್ಗೊಲೆ ಆಗಿದೆ ಇಲ್ಲಿ. 8 ತಿಂಗಳ ಗರ್ಭಿಣಿ ಆಕೆ. ಸೀಮಂತ ಕಾರ್ಯದಲ್ಲಿ ಸಾಲ ಕೊಟ್ಟಂತವ್ರು ಏನ್ ಮಾಡ್ತಾರೆ, ಬರ್ತಾರೆ, ಜಗಳ ಮಾಡ್ತಾರೆ. ಕೊಟ್ಟಂತಹ 30,000 ವಾಪಸ್ ಕೊಡಿ ಅಂತ ಜಗಳ ಮಾಡಿದಂತಹ ಸಂದರ್ಭದಲ್ಲಿ ತಾಯಿ ಮೇಲೆ ಹಲ್ಲೆ ಮಾಡೋದು ಬೇರೆ, ಅದ್ರ ಜೊತೆಗೆ ತುಂಬು ಗರ್ಭಿಣಿಯ ಮೇಲೆ ಕೂಡ ಹಲ್ಲೆ ನಡೆಸಿದ್ದಾರೆ. ಗರ್ಭಿಣಿಯ ಹೊಟ್ಟೆಯಲ್ಲಿ 2 ಅವಳಿ ಮಕ್ಕಳಿರುತ್ತೆ. ಏಪ್ರಿಲ್ 7ರಂದು ಆಕೆ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಬಟ್ ಅವಳಿ ಮಕ್ಕಳು ಸಾವನ್ನಪ್ಪಿದಾವೆ. ಕಚಾಪತಿ ತೊಳೆದ ಮಟ್ಟಲೆ ಹೊಡೆದಾರ್ರಿ. ನನ್ನ 2 ಮಕ್ಕಳು ಡೆತ್ ಆಗ್ಯಾವ್ರಿ. ಕರ ಹುಗ್ಗಿ ಹೊಡೆದಾರ್ರಿ. ಹೇಳದ್ ನಾನು ಕೇಳಕ್ ಬಂದಾರ. ಅವ್ರು ಕೇಳ್ರಿ ನಮಗ್ ಹೇಳದ್ ಹೆಂಗ್ ಬೇಕು ತೆಳಗ್ ಬೀಳಿಸಿ ಕಚಾ ತುಳ್ದಾರ್ರಿ. ಇವೆಲ್ಲ ಹುಟ್ಟಿ ಹೊಡೆದಾರ್ರಿ. ನನಗ 6 ತಿಂಗಳ ನಡೆ ಆಗ್ತಿದ್ವಿ ರೀ. ಹ್ಞೂನ್ರಿ. ಈಗ ಹೊಟ್ಟೆ ತುಳದ ಎಲ್ಲ ಇದು ಮಾಡಿ ಹೋಗ್ಯಾರ್ರಿ. 6 ತಿಂಗಳ ನಡೆ ಆಗ್ತಿದ್ವು. 3 ಗಂಡು ಮಕ್ಕಳ 1 ಹೆಣ್ಮಗಳು ಇದ್ಲ. 4 ಜನ ಇದ್ರು. ಒಮ್ಮಗಲೇ ಜಗಳಕ್ಕ ಬಂದ್ರ ನನಗೂ ನಾ ಎಳ್ದಾಡಿ ಹೊಡೆದ್ರು. ಅಲ್ಲಿಂದ ನಾನು ಜನ್ಮನ ಇಲ್ದಂಗೆ ಬಿದ್ದೀನ್ರಿ. ಅವು ಎಲ್ಲರಿಗೂ ತಗೊಂಡು ಅವ್ರಿಗೆ ಎಲ್ಲ ಮಟ್ಟ ತೊಗೊಂಡು ಏನು ಕಾರ್ ಪುಡಿ ತೊಗೊಂಡು ಅವ್ರಿಗೆ ಹೊಡೆದ್ ಬಿಟ್ಟಾರ್ರಿ. ಅವ್ರಿಗೂ ಎಳ್ದಾಡಿ ಬಿಟ್ಟಾರ್ರಿ. ದಾಯಿ ಹೊಡ್ಯಾಕಂದ್ರೆ ಅವ್ರಿಗೂ ದಾಯಿ ಇರೋದಿಲ್ಲೇನ್ರಿ ಸರ್. ಹಿಂಗೆ ಮಾಡಿದ್ರು ಇವರು. ನನ್ನ ಮಗಳು 6 ತಿಂಗಳ ಹೊಟ್ಟಿಲಿ ಇದ್ಲ ನನ್ನ ಮಗಳು ಜೀವನ ಕಳೀತಿದ್ರಿ ಅವರು. ಅವ್ರ ಸತ್ಯಾನಾಶ ಆಗ್ಲಿ, ಅವ್ರ ನಿರ್ರೋಸ ಆಗ್ಲಿ. ಈ ನಮೂನಿ ಮಾಡಿದ್ರ ನನಗೆ. ನನ್ನ ಮಗಳ ಜೀವನ ಏನ್ರಿ, ನನ್ನ ಮಗಳ ಚಿಪ್ಪಾಳ ಹೆಂಗ್ರಿ. ಈ ನಮೂನಿ ಮಾಡಿದ್ರ ನನ್ನ ಮಗಳ 2 ಕೂಸು ಹೋದ್ವು. ಇದಕ್ಕೆ ಇಷ್ಟ ಏನು?
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ನಾಗರಾಜ್, ಹಲ್ಲೆ ಯಾವಾಗ ಆಗಿರೋದು, ಅದ್ರ ಜೊತೆಗೆ ಅಡ್ವಾನ್ಸ್ ಏನಾದ್ರು ಡೆಲಿವರಿ ಆಯ್ತಾ? ಸೊ ಈ ಮೆಡಿಕಲ್ ರಿಪೋರ್ಟ್ ಏನ್ ತೋರಿಸ್ತಾ ಇದೆ ಅವಳಿ ಮಕ್ಕಳ ಸಾವಿಗೆ ರೀಸನ್? ಖಂಡಿತವಾಗ್ಲೂ ಧನು, ಮಾರ್ಚ್ 28ನೇ ತಾರೀಕಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರವಳ ಶ್ರೀಮಂತ ಕಾರ್ಯ ಇರ್ತದೆ. ಅಂತ ಸಂದರ್ಭದಲ್ಲಿ ಕೂಡ ಅವರ ಪವಿತ್ರವರ ತಾಯಿಯವರ ಜೊತೆಗೆ 30,000 ರೂಪಾಯಿ ಹಣಕ್ಕಾಗಿ ಅವರ ಸಂಬಂಧಿಕರೇ ಆಗಿರ್ತಕ್ಕಂಥವ್ರು ಕೂಡ ಗಲಾಟೆಯನ್ನ ಮಾಡ್ತಾರೆ. ಆದ್ರೆ ಮೊದಲು 30,000 ರೂಪಾಯಿ ಹಣವನ್ನ ಕೊಡಿ ಅಂತ ಕೇಳ್ತಾರೆ. ಹೀಗಾಗಿ ಶ್ರೀಮಂತ ಕಾರ್ಯಕ್ರಮ ಇದೆ ಮಗಳದು, ಇದ ಮುಗಿದ ಬಳಿಕವಾಗಿ ನಾವು ನಿಮ್ಗೆ ತಲುಪಿಸಬೇಕಾಗಿರ್ತಕ್ಕಂಥ ಹಣವನ್ನ ಕೊಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಅಲ್ಲಿ ಸಂಬಂಧಿಕರು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಸಮಾರಂಭದಲ್ಲಿ ಕೂಡ ಮಾತಿಗೆ ಮಾತು ಬೆಳೀತಿದೆ. ಅದು ವಿಕೋಪಕ್ಕೆ ತಿರುಗಿದಂತ ಸಂದರ್ಭದಲ್ಲಿ ಅಲ್ಲಿ ಹಲ್ಲೆಗೆ ಕಾರಣವಾಗ್ತದೆ. ಯಾವಾಗ ಪವಿತ್ರವಳ ತಾಯಿ ಆಗಿರ್ತಕ್ಕಂಥ ಆಲವರವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ, ಅಂತ ಸಂದರ್ಭದಲ್ಲಿ ಕೂಡ ಪವಿತ್ರವರು ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾರೆ. ಮಧ್ಯಪ್ರವೇಶಿಸಿ ತಾಯಿ ಮೇಲೆ ಹಲ್ಲೆಗೆ ತಡೆಗೆ ಮುಂದಾಗ್ತಾರೆ. ಅಂತ ಸಂದರ್ಭದಲ್ಲಿ ತುಂಬು ಗರ್ಭಿಣಿ ಆಗಿದೆ ಅಂತವರ ಮೇಲೆ ಕೂಡ ಹಲ್ಲೆಯನ್ನ ಮಾಡ್ತಾರೆ. ಆ ವೇಳೆ ಹೊಟ್ಟೆಯ ಭಾಗಕ್ಕೆ ಆಕೆಗೆ ಒದ್ದಿರುವಂತದ್ದು ಕೂಡ ಸದ್ಯ ಗೊತ್ತಾಗಿರ್ತಕ್ಕಂಥದ್ದು. ಇದರಿಂದ ತುಂಬು ಗರ್ಭಿಣಿ ಆಗಿರ್ತಕ್ಕಂಥ ಪವಿತ್ರಗಳು ಕೂಡ ಹೊಟ್ಟೆ ನೋವಿನಿಂದ ಆಗಿನಿಂದಲೂ ಕೂಡ ಬಳಲ್ತಾ ಇರ್ತಾರೆ ಮತ್ತು ಆಸ್ಪತ್ರೆಗೆ ಚಿಕಿತ್ಸೆಗೆ ಕೂಡ ತೋರಿಸ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ವೈದ್ಯರು ಕೂಡ ಮಕ್ಕಳಿಗೆ ಹೊಟ್ಟೆಯಲ್ಲಿ ತೊಂದರೆ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅವಾಗ್ಲಿಂದ ಕೂಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಏಪ್ರಿಲ್ 7ನೇ ತಾರೀಕಿಗೆ ಕೂಡ ಅಂದ್ರೆ ಡೆಲಿವರಿ ಆಗ್ತದೆ. ಅಂತ ಸಂದರ್ಭದಲ್ಲೂ ಕೂಡ ಮಗು ಕೂಡ ಹೊಟ್ಟೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂತ ಕಾರಣ ಅಂತ ಹೇಳಿದ್ರೆ ಹೊಟ್ಟೆಗೆ ಬಲವಾದ ಬಿದ್ದಿರೋದ್ರಿಂದ ಈ ರೀತಿಯಾದಂತ ದುರ್ಘಟನೆ ಸಂಭವಿಸಿದೆ ಅನ್ನೋ ಮಾತುಗಳನ್ನ ಕೂಡ ಈಗಾಗಲೇ ವೈದ್ಯರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಒಟ್ಟು 4 ಜನರ ವಿರುದ್ಧ ಕೂಡ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರ್ತಕ್ಕಂಥ ಪೊಲೀಸರು ಇವರ ಆರೋಪಿಗಳ ಬಂಧನಕ್ಕಾಗಿ ಬಲೆಯನ್ನ ಕೂಡ ಬೀಸಿರ್ತಕ್ಕಂಥದ್ದು. ಧನು, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಕೊಲ್ಲಿ ಯುದ್ಧಕ್ಕೆ ತೆರೆ ಬೀಳತ್ತಾ? ಪಾಕ್ ಸಂಧಾನ ಸಕ್ಸಸ್ ಆಗುತ್ತಾ? ಲೆಬನಾನ್ ವಿಷಯ ಇತ್ಯರ್ಥ ಆಯ್ತಾ? ಅಮೆರಿಕ ಒಪ್ತಿಲ್ಲ, ಇರಾನ್ ಬಿಡ್ತಿಲ್ಲ. ಟ್ರಂಪ್ ಬ್ಲಾಕ್ ಮೇಲ್, ಇರಾನ್ ಕೌಂಟರ್. ದ್ವಂದ್ವ ನಿಲುವು, ಒಪ್ಪಂದ ಅರ್ಧಚಂದ್ರ. ಸಂಧಾನವೋ ಸಮರವೋ ಸ್ಟೋರಿ ಇದು. ಕೊಲ್ಲಿ ಯುದ್ಧ ಶಾಂತಿ ಸಭೆಯಲ್ಲಿ ಪಾಕಿಸ್ತಾನ ಬಡಾಯಿ ಕೊಚ್ಕೊಳ್ತಾ ಇದೆ. ಸಣ್ಣ ಘರ್ಷಣೆಯಿಂದ ಮಾತುಕತೆ ನಿಲ್ಲೋದಿಲ್ಲ ಅಂತ ಹೇಳ್ಕೊಂಡು ಪಾಕಿಸ್ತಾನ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು. ಕೊಲ್ಲಿ ಯುದ್ಧದಲ್ಲಿ ಶಾಂತಿ ಸಭೆಯನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ಪಾಕಿಸ್ತಾನ, ಚೀನಾ ಮುಂದೆ ಬಂದಿತ್ತು. ಬಟ್ ಸಣ್ಣ ಸಂಘರ್ಷಣೆಯಿಂದ ಮಾತುಕತೆ ನಿಲ್ಲಲ್ಲ ಅಂತ ಈಗ ಪಾಕ್ ಹೇಳ್ತಾ ಇದೆ. ಲೆಬನಾನ್ ವಿಚಾರದಲ್ಲಿ ಸಭೆಯನ್ನ ಬಹಿಷ್ಕರಿಸಿದ ಇರಾನ್. ಇಷ್ಟಾದ್ರೂ ಸಭೆ ನಡೆಯುತ್ತೆ ಅಂತಿರುವ ಪಾಕಿಸ್ತಾನ. ಬಟ್ ಇಲ್ಲಿ ಇರಾನ್ಗೆ ಬೇಕಾಗಿರೋದು ಒಂದೇ, ಇಸ್ರೇಲ್ ಈಗ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಿಲ್ಲ, ಅದನ್ನ ನಿಲ್ಲಿಸಬೇಕು ಅಂತ. ಬಟ್ ಪಾಕಿಸ್ತಾನ ನಾವು ನಿಗದಿಯಂತೆ ಸಭೆಯನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದೆ. ಪಾಕಿಸ್ತಾನದಲ್ಲಿಂದು ಕೊಲ್ಲಿ ಯುದ್ಧದ ಸಂಧಾನ ಸಭೆ ನಡೆಯಲಿದೆ. ಸಂಧಾನ ಸಭೆಗೆ ಹೋಗ್ತಿಲ್ಲ ಇರಾನ್ನ ನಿಯೋಗ. ಲೆಬನಾನ್ ಮೇಲಿನ ದಾಳಿಯನ್ನ ಖಂಡಿಸಿ ಈ ಒಂದು ಸಭೆಯನ್ನ ಬಹಿಷ್ಕರಿಸಿದೆ ಇರಾನ್ ಸರ್ಕಾರ. ಒಪ್ಪಂದದ ಸಭೆಯನ್ನ ಬಹಿಷ್ಕಾರ ಮಾಡಿದೆ ಇರಾನ್. ಒಪ್ಪಂದದ ವ್ಯಾಪ್ತಿಗೆ ಲೆಬನಾನ್ ಅನ್ನು ಕೂಡ ಸೇರಿಸಬೇಕು ಅಂತ ಹೇಳ್ಕೊಂಡು ಇರಾನ್ ಆಗ್ರಹ ಮಾಡ್ತಾ ಇದೆ. ಈ ಮಧ್ಯೆ ಇಸ್ರೇಲ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಲಹೆ ಕೊಟ್ಟಿದ್ದಾರೆ. ಲೆಬನಾನ್ ಮೇಲಿನ ದಾಳಿಯನ್ನ ಕಡಿಮೆ ಮಾಡೋಕ್ ನಾನು ಬೇಕಾದ್ರೆ ಸೂಚನೆ ಕೊಡ್ತೀನಿ, ನೆತನ್ಯಾಹುಗೆ ಕರೆ ಮಾಡಿ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಅಧ್ಯಕ್ಷ ಟ್ರಂಪ್ ಹೇಳಿಕೆ ಕೊಟ್ಟಿರುವಂಥದ್ದು. ಅಂದ್ರೆ ದಾಳಿಯನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಹೊರತು ದಾಳಿಯನ್ನ ನಿಲ್ಲಿಸಿ ಅಂತ ಹೇಳಿಲ್ಲ. ಬಟ್ ಇರಾನ್ಗೆ ಬೇಕಾಗಿರೋದು ಇಲ್ಲಿ ಒಂದೇ, ಏನಪ್ಪಾ ಅಂತಂದ್ರೆ ಲೆಬನಾನ್ ಮೇಲೆ ಮಾಡ್ತಿರುವಂತಹ ಇಸ್ರೇಲ್ ದಾಳಿಯನ್ನ ಇಸ್ರೇಲ್ನವರು ನಿಲ್ಲಿಸಬೇಕು ಅನ್ನುವಂಥದ್ದು. ಬಟ್ ನೆತನ್ಯಾಹುಗೆ ಕರೆ ಮಾಡಿ ಅಧ್ಯಕ್ಷ ಟ್ರಂಪ್ ಏನಿದ್ದಾರೆ ದಾಳಿಯನ್ನ ಕಡಿಮೆ ಮಾಡಿಸಿ ಅಂತ ಹೇಳಿದಾರಂತೆ. ಆದ್ರೆ ಇಲ್ಲಿ ನಮ್ಮನ್ನ ನಾವು ಉಳಿಸ್ಕೊಳ್ಳೋಕೆ ದಾಳಿ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡು ಇಸ್ರೇಲ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ. ಶಾಂತವಾಗಿರುವಂತೆ ನೆತನ್ಯಾಹುಗೆ ಟ್ರಂಪ್ ಸೂಚನೆ ಕೊಡ್ತಾನೇ ಇದ್ದಾರೆ ಹೊರತು ನೆತನ್ಯಾಹು ಮಾತ್ರ ಸುಮ್ಮನಿಲ್ಲ. ಈ ಮಧ್ಯೆ ಇಸ್ರೇಲ್ ಲೆಬನಾನ್ ಸಂಧಾನ ಮಾತುಕತೆ ಇದೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ 2 ದೇಶಗಳ ಸಂಧಾನಕ್ಕೆ ಯತ್ನ ಮಾಡಲಾಗ್ತಾ ಇದೆ. ಇಸ್ರೇಲ್ ಮತ್ತು ಲೆಬನಾನ್ ಮಧ್ಯೆ ಆಗ್ತಿರುವಂತಹ ಯುದ್ಧ ಇದು. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಆಗ್ತಿತ್ತು, ಈಗ ಅದು ಡೈವರ್ಟ್ ಆಗಿಬಿಟ್ಟು ಇಸ್ರೇಲ್ ಮತ್ತು ಇಸ್ರೇಲ್ನ ಪಕ್ಕದಲ್ಲಿರುವಂತಹ ಲೆಬನಾನ್ ಮೇಲೆ ಇಸ್ರೇಲ್ ಪದೇ ಪದೇ ದಾಳಿಯನ್ನ ಮಾಡ್ತಾ ಇದೆ. ಬಟ್ ಈಗ ಇಲ್ಲಿ ಅಮೆರಿಕ ಮಧ್ಯಸ್ಥಿಕೆ ವಹಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇಸ್ರೇಲ್ನಲ್ಲಿ ನೆತನ್ಯಾಹುಗೆ ಕಾಲ್ ಮಾಡಿ ಟ್ರಂಪ್ ಏನು ಹೇಳಿದ್ದಾರೆ ಅಂತಂದ್ರೆ ದಾಳಿಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಸಿ ಅಂತ ಹೇಳಿದಾರಂತಷ್ಟೇ. ಬಟ್ ಇರಾನ್ಗೆ ಅದು ಬೇಕಾಗಿಲ್ಲ. ಇರಾನ್ಗೆ ಬೇಕಾಗಿರುವಂಥದ್ದು ಕಂಪ್ಲೀಟ್ ಆಗಿ ಅಟ್ಯಾಕ್ ಅನ್ನ ನಿಲ್ಲಿಸಬೇಕು ಅನ್ನುವಂಥದ್ದು.